ಆ ಲಾಯರ್ ಯಾರು? ಯಾರು ಅಂತ ಹೇಳ್ತೀನಿ, ಆದರೆ ಅವ್ರಿಗಷ್ಟು ಅನುಭವನೇ ಇಲ್ಲ. ಆದಿ, ಲಾಯರ್ ಯಾರು ಅಂತ ಹೇಳು. ಅವರಿಗಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಬ್ರಿಲಿಯನ್ಸ್ಗೂ ಎಕ್ಸ್ಪೀರಿಯನ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ ವೇದಾಂತ್. ಕೆಲವೊಂದು ಸಲ ಬ್ರಿಲಿಯನ್ಸು ಎಕ್ಸ್ಪೀರಿಯನ್ಸ್ನ ಓವರ್ಟೇಕ್ ಮಾಡುತ್ತೆ. ಈ ಕೇಸ್ಗೆ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಬ್ರಿಲಿಯನ್ಸ್ ಅಗತ್ಯ ಇದೆ. ಈ ಕೇಸ್ಗೆ ಏನು ಬೇಕೋ ಅದು ಈ ಲಾಯರ್ ಹತ್ರ ಇದೆ. ಈ ಪ್ರೆಸೆಂಟ್ ಸಿಚುಯೇಷನ್ಗೆ ಹಾಗೆ ಈ ಕೇಸ್ನ ಪಾಯಿಂಟ್ ಆಫ್ ವ್ಯೂವಿಂದ ಆ ಲಾಯರ್ ಪರ್ಫೆಕ್ಟ್ ಅಂತ ನನಗನ್ಸುತ್ತೆ. 5 ನಿಮಿಷ ಆಗೋಯ್ತು. ಎಲ್ರಿ ನಿಮ್ಮ ಲಾಯರು? ರೀ ಕಾಂತ, ಯಾರ್ರೀ ನಮ್ಮ ಲಾಯರು? ಲಾಯರ್ ಯಾರು ಅಂತ ಪ್ಲೀಸ್ ಹೇಳು. ಆ ಲಾಯರ್ ಮಿಸ್ಟರ್ ವೇದಾಂತ್ ವಸಿಷ್ಠ. ಅಡ್ವೊಕೇಟ್ ವೇದಾಂತ್ ವಸಿಷ್ಠ. ವೇದಾಂತ್ ವಸಿಷ್ಠ. ಅಣ್ಣನೇ ವಾದ ಮಾಡ್ತಾನ? ಸಾರ್ಥಕನ್ನ ಹೇಳಿದ ಲಾಯರ್ ಭಾವನ. ಭಾವ ಈ ಕೇಸ್ ಗೆಲ್ತಾರ? Your Honor, first of all, I apologize for being late. I'm Advocate Vedant Vasishta. I appear for my defendant, Mr. Vikrant Vasishta. I will represent him. ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕ್ತಾ ಇದೆಯಾ? ನಿನ್ನ ಪ್ರಾಬ್ಲಮ್ಗೆ ನಿನ್ನ ಹತ್ರನೇ ಸೊಲ್ಯೂಷನ್ ಇದೆ. Come on, Adi. ಆಗ್ಲಿಂದ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲ್ಮ್ ತರ ಕಥೆ ಬಿಲ್ಡ್ ಮಾಡ್ತಾನೆ ಇದೆಯಾ? ಕಮ್ ಟು ದ ಪಾಯಿಂಟ್. ಲಾಯರ್ ಯಾರು ಅಂತ ಪ್ಲೀಸ್ ಹೇಳು. ವೇದಾಂತ್, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು, ನಿನಗೆ ಗೊತ್ತಾಗುತ್ತೆ. ಆದಿ, ನನಗೆ ತಲೆ ಕೆಟ್ಟು ಹೋಗಿದೆ ಆದಿ. ಪೇಷನ್ಸ್ ಅನ್ನೋದು ನನ್ನ ನಿಜವಾಗ್ಲೂ ಇಲ್ಲ. ಪ್ಲೀಸ್, ಲಾಯರ್ ಯಾರು ಅಂತ ಬೇಗ ಹೇಳು. ಆ ಲಾಯರ್ ಮಿಸ್ಟರ್ ವೇದಾಂತ್ ವಸಿಷ್ಠ. ವೇದಾಂತ್, ಸಾಗರೋಲ್ಲಂಘನಕ್ಕಿಂತ ಮೊದಲು ಜಾಂಬವಂತ ಆಂಜನೇಯನಿಗೆ ಅವನ ಶಕ್ತಿ ಪರಿಚಯ ಮಾಡಿಸೋವರೆಗೂ ಹನುಮಂತಂಗೆ ಅವನ ಶಕ್ತಿ ಬಗ್ಗೆನೇ ಗೊತ್ತಿರಲಿಲ್ಲಂತೆ. ನಿಂದು ಸೇಮ್ ಕೇಸ್. ನಾವಿಬ್ರು MBA ಮಾಡೋಕ್ಕಿಂತ ಮೊದಲು ನೀನು ಲಾ ಕಾಲೇಜಲ್ಲಿ LLB ಡಿಗ್ರಿ ತೊಗೊಂಡಿದ್ದೆ. ನೀ ಲಾ ಓದೋವಾಗಲೂ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಮುಂದೆ ಒಂದಿನ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಆದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅದರ ಲೀಗಲ್ ಆಸ್ಪೆಕ್ಟ್ಸ್ ತಿಳ್ಕೊಳ್ಳೋದಕ್ಕೆ ಲಾ ಹೆಲ್ಪ್ ಆಗುತ್ತೆ ಅಂತ ನಿನ್ಗೆ ಅವಾಗ ಅರ್ಥ ಆಗಿದೆ. ಲಾ ಓದುವಾಗ ನೀನು ಕಾಲೇಜ್ ಟಾಪರ್ ಆಗಿದೆ ಅನ್ನೋದನ್ನ ನಾನು ಮರ್ತಿಲ್ಲ. ವೇದಾಂತ್, ನೀನು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡದೇ ಇರ್ಬೋದು, ಆದರೆ ಒಂದು ಕೇಸ್ ಗೆಲ್ಲೋ ಎಲ್ಲ ಕೆಪಾಸಿಟಿ ನಿನ್ನ ಹತ್ರ ಇದೆ. ಬಾರ್ ಕೌನ್ಸಿಲಲ್ಲಿ ನಿನ್ನ ಹೆಸರು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ಯಾ? ಇಷ್ಟೆಲ್ಲ ಇರಬೇಕಾದ್ರೆ ಬೇರೆ ಲಾಯರ್ ಕೈ ಕಾಲು ಹಿಡಿಯೋ ಅವಶ್ಯಕತೆ ಏನಿದೆ?
ಆಗೋದಿದ್ರಲ್ಲಿ ಕೆಲವೊಂದು ನೆನಪಿಲ್ದೇ ಇರ್ಬೋದು. ಸ್ವಲ್ಪ ಬ್ರಷ್ ಅಪ್ ಮಾಡ್ಕೋ. ನಿನ್ನ ಬ್ರಿಲಿಯನ್ಸ್ಗೆ ಅದೇನು ಕಷ್ಟ ಆಗಲ್ಲ. ಈ ಕೇಸ್ ನೀನು ತಗೋಬೇಕಂತ ನಿನಗೆ ಏನೇನು ಹೆಲ್ಪ್ ಬೇಕೋ ಅದನ್ನು ನಾನು ಮಾಡ್ತೀನಿ. ಈ ಕ್ಷಣದಿಂದ ನೀನು ಬಿಸ್ನೆಸ್ ಐಕಾನ್ ವೇದಾಂತ್ ವಸಿಷ್ಠ ಅನ್ನೋದನ್ನು ಮರೆತು ಅಡ್ವೊಕೇಟ್ ವೇದಾಂತ್ ವಸಿಷ್ಠ ಅಂತ ನೀನೇ ಹೇಳ್ಕೊ. And this is my bar council enrollment details. Mr. Vedanta Vasishtha, Bar Council enrolled number KAR bar 1074 bar 91. ಇದು ನಿಮ್ಮ ಮೊದಲನೇ ಕೇಸಾ? Yes, Your Honor. This is my first case. ಓಕೆ. ಅಕ್ಯೂಸ್ ಆಗಿರೋ ನಿಮ್ಮ ಬ್ರದರ್ ವಿಕ್ರಾಂತ್ ವಸಿಷ್ಠನ ಪರವಾಗಿ ವಾದ ಮಾಡೋ ಲಾಯರು ಇಲ್ಲಿ ಬಂದಿಲ್ಲ. ಇದು ನಿಮಗೆ ಮೊದಲನೇ ಕೇಸ್ ಆಗಿರೋದ್ರಿಂದ ಅನುಭವ ಸಾಲದು ಅಂತ ನನ್ನ ಅನಿಸಿಕೆ. ಆರ್ ಯು ಶ್ಯೂರ್ ಯು ಆರ್ ಗೋಯಿಂಗ್ ಟು ಟೇಕ್ ದಿಸ್ ರಿಸ್ಕ್? ಇಲ್ಲಾಂದರೆ ಅವ್ರ ಪರವಾಗಿ ವಾದ ಮಾಡೋದಕ್ಕೆ ಬೇರೆ ಲಾಯರ್ನ ಅಪಾಯಿಂಟ್ ಮಾಡೋದಕ್ಕೆ ಸಮಯ ಬೇಕಾದರೆ ನೀವು ಕೇಳಿ. Thank you so much for your concern, my lord. I'm reasonably prepared. I will give my best. Oh, okay. Then proceed. Thank you, my lord. ಮೊದಲೇ ಮುಚ್ಚೋಗಿರೋ ಕೇಸ್ ಇದು. ಇನ್ನು ಈಗ ಇವ್ರು ನಡೆಸ್ತಾರೆ ಅಂದರೆ ಆ ಕೇಸ್ ಸಮಾಧಿ ಆದಾಗೆ. ಕೊನೆಗೂ ನನ್ನ ಮಗನ ಪರವಾಗಿ ನನ್ನ ಮಗನೇ ನಿಲ್ಲೋ ಹಾಗಾಯ್ತು. ಅಗ್ರಜ, ನೀನು ಲಾ ಮಾಡಿರೋದು ನನಗೆ ಗೊತ್ತು. ಆದರೆ ನೀನು ಓದಿದ ವಿದ್ಯೆ ಮುಂದೊಂದು ದಿನ ನನ್ನ ಕಷ್ಟಕ್ಕೆ ನಿನ್ನನ್ನೇ ನನ್ನ ಪರವಾಗಿ ಲಾಯರಾಗಿ ನಿಲ್ಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದಕ್ಕಿಂತ ಜಾಸ್ತಿ ನನಗಿನ್ನೇನು ಬೇಡ ಅಗ್ರಜ. Your Honor, ಮೊದಲನೇದಾಗಿ ವಿಕ್ರಾಂತ್ ವಸಿಷ್ಠ ಅವ್ರ ಜೊತೆಗಿದ್ದ ಅಮೂಲ್ಯ ಮಂಜುನಾಥ್ ಅವ್ರನ್ನ ವಿಟ್ನೆಸ್ ಬಾಕ್ಸಿಗೆ ಕರೆಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಪ್ರೊಸೀಡ್. ಅಮೂಲ್ಯ ಮಂಜುನಾಥ್. ಅಮೂಲ್ಯ, ಅವತ್ತು ಆಕ್ಸಿಡೆಂಟ್ ನಡೆದಿನ ಏನೇನಾಯ್ತು ಅಂತ ವಿವರವಾಗಿ ಹೇಳ್ತೀರಾ? ಆಕ್ಸಿಡೆಂಟ್ ಆಗಿದ್ದ ದಿನ ನಾನು ಮತ್ತು ವಿಕ್ಕಿ ಬಾಬಾ ಇಬ್ಬರು ಒಟ್ಟಿಗೆ ಆಫೀಸಿಗೆ ಹೊರಟ್ವಿ. ಬಾವಾ, ಇಲ್ಲೇನೋ ಆಕ್ಸಿಡೆಂಟ್ ಆಯ್ತಂತಲ್ಲ, ಯಾರಿಗೇನಾಯ್ತು? ಧ್ರುವ ಸರ್ಗೆ ಆಕ್ಸಿಡೆಂಟ್ ಆಯಿತು. ಅಬ್ಜೆಕ್ಷನ್ ಯುವರ್ ಆನರ್. ವಿಕ್ರಾಂತ್ ಅಮೂಲ್ಯ ಅವ್ರ ಜೊತೆ ಇಲ್ದಿರೋ 20 ನಿಮಿಷದ ಅವಧಿಯಲ್ಲಿ ಡ್ರೈವರ್ ಕಾಲ್ ಮಾಡಿದ್ದಾರೆ. ಆಗಲೇ ಅವರು ಸುಪಾರಿ ಕೊಟ್ಟಿದ್ದು. One second, Your Honor. ಕಾಲ್ ಲಾಗ್ಸ್ ಚೆಕ್ ಮಾಡುವಾಗ
ಕಾಲಿನ ಡ್ಯೂರೇಷನ್ ಅಷ್ಟೇ ಅಲ್ಲದೆ CDR ಪ್ರೊಸೀಜರ್ ಮುಖಾಂತರ ಯಾವ ಜಾಗದಿಂದ ಫೋನ್ ಯೂಸ್ ಆಗಿದೆ ಅನ್ನೋ ಲೊಕೇಶನ್ ಮಾಹಿತಿ ಕೂಡ ನಮಗೆ ಸಿಗುತ್ತೆ. ಅದು ಹೇಳೋ ಪ್ರಕಾರ ಡ್ರೈವರ್ ದೊರೆಸ್ವಾಮಿ ಅವರ ಫೋನಿಂದ ವಿಕ್ರಾಂತ್ ಅವರ ಫೋನಿಗೆ ಕಾಲ್ ಬಂದಿದ್ದು ನಿಜ. ಆದರೆ ವಿಕ್ರಾಂತ್ ಅವರ ಲೊಕೇಶನ್ ನಾವು ಟ್ರ್ಯಾಕ್ ಮಾಡಿದಾಗ ನಮಗೆ ತಿಳಿದು ಬಂದಿತ್ತು ವಿಕ್ರಾಂತ್ ಅವರ ಫೋನ್ ಅವ್ರ ಮನೆಯ ಸುತ್ತಮುತ್ತ ಅಂದ್ರೆ ಡಾಲರ್ಸ್ ಕಾಲೋನಿಯ ಸುತ್ತಮುತ್ತ ಟ್ರೇಸ್ ಆಗಿರೋ. ಅದು ಕೂಡ ಆ ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿದೆ. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಚ್ ಒಬ್ಲೈಸ್ ಯುವರ್ ಆನರ್. ಮೈ ಲಾರ್ಡ್, ಆಕ್ಸಿಡೆಂಟ್ ಆಗಿದೆ ವಿಕ್ರಾಂತ್ ವಸಿಷ್ಠ ಅವರ ಆಫೀಸಿನ ಸಮೀಪದಲ್ಲಿ, ಅಂದ್ರೆ ಜಯನಗರ. ಬಟ್ ವಿಕ್ರಾಂತ್ ವಸಿಷ್ಠ ಅವರ ಫೋನ್ ಲೊಕೇಟ್ ಆಗಿದೆ ಡಾಲರ್ಸ್ ಕಾಲೋನಿಯಲ್ಲಿ. ನಮ್ಮ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಪೀಕ್ ಅವರ್ಸ್ ಅಲ್ಲಿ ಜಯನಗರಿಂದ ಡಾಲರ್ಸ್ ಕಾಲೋನಿಗೆ ಹೋಗೋದಕ್ಕೆ ಮೋರ್ ದೆನ್ 1 ಅವರ್. ಬಟ್ ಕಾಲ್ ಲಾಗ್ ಪ್ರಕಾರ ಆಕ್ಸಿಡೆಂಟ್ ಆಗುವ ಕೇವಲ 5 ನಿಮಿಷಗಳ ಹಿಂದೆ ವಿಕ್ರಾಂತ್ ವಸಿಷ್ಠ ಅವರ ಫೋನಿಂದ ಡ್ರೈವರ್ ದೊರೆಸ್ವಾಮಿ ಅವರ ಫೋನಿಗೆ ಕಾಲ್ ಬಂದಿರೋದು. ಐ ಸಾರಿ ಮೈ ಆನರ್, ಬಟ್ ನನ್ನ ಕ್ಲೈಂಟ್ ವಿಕ್ರಾಂತ್ ವಸಿಷ್ಠ ಅವರ ಹತ್ರ ಪ್ರೈವೇಟ್ ಜೆಟ್ ಇದ್ದಿದ್ರು ಕೂಡ 5 ನಿಮಿಷದಲ್ಲಿ ಆ ಲೊಕೇಶನ್ಗೆ ತಲುಪೋದು ಇಟ್ಸ್ ಇಂಪಾಸಿಬಲ್. ಆರ್ಡರ್ ಆರ್ಡರ್. ಅಮೂಲ್ಯ ಅವರೇ, ನೀವು ಹೇಳಿದ್ರಿ ಸಾರ್ಥಕ್ ಅವರು ವಿಕ್ರಾಂತ್ ಫೋನಿಗೆ ಕಾಲ್ ಮಾಡಿದ್ರು ಅಂತ. ಸಾರ್ಥಕ್ ಅವರು ವಿಕ್ರಾಂತ್ ಫೋನಿಗೆ ಕಾಲ್ ಮಾಡಿದ್ರ ಅಥವಾ ನಿಮ್ಮ ಫೋನಿಗೆ ಕಾಲ್ ಮಾಡಿದ್ರ? ನನ್ನ ಫೋನ್ಗೆ ಅವ್ರು ಕಾಲ್ ಮಾಡಿದ್ದು. ಹಾಂ ಹೇಳೋಣ ಬಾಬಾ. ಸಾರ್ಥಕಣ್ಣ, ನನ್ನ ಫೋನ್ ಕಾಲ್ ಲಿಸ್ಟಲ್ಲಿ ಇನ್ನೂ ಅದರ ರೆಕಾರ್ಡ್ಸ್ ಇದೆ. ನಮ್ಮ ಹತ್ರ ಹಾರ್ಡ್ ಕಾಪಿನ ಇದೆ. ಕಿರೋನ, ಯಾವುದೇ ಅಪರಾಧಕ್ಕೆ ಒಂದು ಮೋಟಿವ್ ಅನ್ನೋದು ಬಹಳ ಮುಖ್ಯ. ಆದ್ರೆ ಇಲ್ಲಿ ವಿಕ್ರಾಂತನ ಸ್ವಂತ ತಮ್ಮನ್ನ ಕೊಲೆ ಮಾಡೋದಿಕ್ಕೆ ಸುಪಾರಿ ಕೊಡೋದಿಕ್ಕೆ ಯಾವ ಮೋಟಿವ್ ಕೂಡ ಕಾಣಿಸ್ತಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ರಾನರ್. ಇದನ್ನ ಸಾಬೀತುಪಡಿಸೋದಿಕ್ಕೆ ನನ್ನ ಹತ್ರ ಒಂದಷ್ಟು ಆಧಾರಗಳಿವೆ. ದಯಮಾಡಿ ವಿಕ್ರಾಂತ್ ವಸಿಷ್ಠ ಅವರ ಕುಟುಂಬದ ವಿಚಾರಣೆಗೆ ಅನುಮತಿ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊ. ವಿ ಕ್ಯಾನ್ ಪ್ರೊಸೀಡ್ ಮಿಸ್ಟರ್ ವೇದಾಂತ್. ಥ್ಯಾಂಕ್ ಯು ಮೈ ಲಾರ್ಡ್. ಮೊದಲನೇದಾಗಿ ಸಾರ್ಥಕ್, ಅಶ್ವಥ್ ಇವರನ್ನ ವಿಟ್ನೆಸ್ ಬಾಕ್ಸಿಗೆ ಬರೋದಕ್ಕೆ ನಿಮ್ಮಲ್ಲಿ ಕೇಳ್ಕೊತೀನಿ. ಪ್ರೊಸೀಡ್. ಸಾರ್ಥಕ್, ಅಶ್ವಥ್. ಇದ್ರ ಮೇಲೆ ಕೈ ಇಟ್ಟು ಸತ್ಯವನ್ನು ಹೇಳುತ್ತಾನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ. ಸತ್ಯವನ್ನೇ ಹೇಳುತ್ತಾನೆ, ಸತ್ಯವನ್ನು ಬಿಟ್ಟು ಬೇರೆಯನ್ನು ಹೇಳೋದಿಲ್ಲ. ಹಲೋ ಸಾರ್ಥಕ್ ಅವರೇ, ವಿಕ್ರಾಂತ್ ವಸಿಷ್ಠ ಹಾಗೂ ಧ್ರುವ ವಸಿಷ್ಠ ಇವರ ಸಂಬಂಧ ಹೇಗಿತ್ತು? ಐ ಮೀನ್ ಇವರ ಬಾಂಡಿಂಗ್. ಅಣ್ಣ ತಮ್ಮ ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಕೊಡೋ ಥರ ಇದ್ರು. ಅವರಿಬ್ರು ತುಂಬ ಅನ್ಯೋನ್ಯವಾಗಿದ್ರು. ಪ್ರತಿಯೊಂದು ವಿಚಾರಕ್ಕೂ ಒಬ್ರಿಗೊಬ್ರು ಆಗ್ತಾ ಇದ್ರು. ವಿಕ್ಕಿ ಯಾವತ್ತೂ ತಮಾಷೆಯೂ ಕೂಡ ಬಾಯಿ ತಪ್ಪಿನ ಧ್ರುವನ್ ಬಗ್ಗೆ ಬೇಸರ ಮಾಡ್ಕೊಂಡಿಲ್ಲ ಅಥವಾ ಕೆಟ್ಟದಾಗ ಮಾತಾಡಿಲ್ಲ. ಅವರಿಬ್ರು ತುಂಬ ಚೆನ್ನಾಗಿದ್ರು. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್.
ಸಾರ್ಥಕ್ ಅವರೇ ಘಟನೆ ನಡೆದಿದ್ದೀರ, ನೀವು ವಿಕ್ರಾಂತ್ ಅವ್ರ ಜೊತೆ ಮಾತಾಡಿದ್ರ? ಹೌದು, ಮಾತಾಡಿದ್ದೆ. ಅಂದ್ರೆ ನೀವು ವಿಕ್ರಾಂತ್ ಅವರ ಫೋನಿಗೆ ಡಯಲ್ ಮಾಡಿ ಮಾತಾಡಿದ್ರ? ಹೌದು, ನಾನು ಮೊದಲು ವಿಕ್ಕಿ ನಂಬರ್ಗೆ ಕಾಲ್ ಮಾಡಿದೆ, ಆಮೇಲೆ ವಿಕ್ಕಿ ರಿಸೀವ್ ಮಾಡಿಲ್ಲ ಅಂತ ಅಮೂಲ್ಯ ನಂಬರ್ ಕಾಲ್ ಮಾಡಿದೆ. ಹಾಗಾದ್ರೆ ಅಮೂಲ್ಯ ಅವರು ವಿಕ್ರಾಂತ್ ಅವ್ರ ಜೊತೆನೇ ಇದ್ರ, ನೀವು ಅವ್ರ ಜೊತೆ ಮಾತಾಡಿದ್ರ? ಹೌದು, ಅದಕ್ಕೆ ನಾನು ವಿಕ್ಕಿ ಹತ್ರ ಮಾತಾಡೋಕ್ಕಾಗಿತ್ತು. ಯುವರ್ ಆನರ್, ಜಸ್ಟ್ 1 ಸೆಕೆಂಡ್. ಸಾರ್ಥಕ್ ಅವರು ವಿಕ್ರಾಂತ್ ವಸಿಷ್ಠ ಅವರಿಗೆ ಕಾಲ್ ಮಾಡಿದಾಗ ಸಮಯ ಬೆಳಗ್ಗೆ 11:10. ಆಗ ಅಮೂಲ್ಯ ಅವರ ಟವರ್ ಲೊಕೇಶನ್ ಸರ್ವಿಸ್ ಪ್ರೊವೈಡರ್ ಪ್ರಕಾರ ತೋರಿಸ್ತಿರೋದು ಅವ್ರ ಆಫೀಸಿನ ಆಸುಪಾಸಲ್ಲಿ, ಅಂದ್ರೆ ಜಯನಗರ ಏರಿಯಾದಲ್ಲಿ. ಅಂಡ್ ಹಿಯರ್ಸ್ ದ ರಿಪೋರ್ಟ್. ಒಂದ್ ವೇಳೆ ವಿಕ್ರಾಂತ್ ವಸಿಷ್ಠ ಅವರು ಅವ್ರ ಹತ್ರ ಫೋನ್ ಇಟ್ಕೊಂಡು ಇಲ್ಲ ಅಂತ ಹೇಳಿದ್ರೆ ಅವರ ಲೊಕೇಶನ್ ಟ್ರೇಸ್ ಆಗಬೇಕಾಗಿತ್ತು ಜಯನಗರಲ್ಲಿ. ಬಟ್ ನಮಗೆ ತಿಳಿದ ಪ್ರಕಾರ ಅವರ ಲೊಕೇಶನ್ ಟ್ರೇಸ್ ಆಗಿರೋದು ಡಾಲರ್ಸ್ ಕಾಲೋನಿ. ಬಹುಶಃ ವಿಕ್ರಾಂತ್ ವಸಿಷ್ಠ ಅವರು ಮನೆಯಿಂದ ಹೊರಡುವಾಗ ಅವ್ರ ಫೋನನ್ನು ಬೀಳಿಸ್ಕೊಂಡಿರ್ಬೋದು, ಇಲ್ಲ ಕಳ್ಕೊಂಡಿರ್ಬೋದು. ಎಸ್ ಯುವರ್ ಆನರ್, ಯಾರೋ ಧ್ರುವನ್ನ ಸಾಯಿಸಕ್ಕೆ ಟ್ರೈ ಮಾಡಿದ್ ನಿಜಾನೇ, ಆದರೆ ಅದು ನಾನಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಮಿಸ್ಟರ್ ವಿಕ್ರಾಂತ್, ನಿಮ್ಮ ಮೊಬೈಲ್ ಬಂದಿರೋ ವಾಯ್ಸ್ ಮೆಸೇಜ್ ಎಲ್ಲ ಕ್ಲಿಯರ್ ಕಟ್ ಆಗಿ ಹೇಳ್ತಿದೆಯಲ್ಲ, ಡ್ರೈವರ್ ಕೆಲಸ ಮುಗಿಸಿದೀನಿ ದುಡ್ಡು ಕೊಡಿ ಅಂತ ಹೇಳಿದಾನಲ್ಲ. ಯುವರ್ ಆನರ್, ಸರ್ವಿಸ್ ಪ್ರೊವೈಡರ್ ಹೇಳಿರೋದು ಬೆನಿಫಿಟ್ ಆಫ್ ಡೌಟ್ ಮೇಲೆ ನಿಂತಿದೆ. ಇದು ಹೀಗೆ ಅಂತ ನಾವು ಕ್ಲಿಯರ್ ಕಟ್ ಆಗಿ ಯಾವ ಪಾಯಿಂಟ್ಗೂ ಅರೈವ್ ಆಗಲ್ಲ. ವೇದಾಂತ್ ವಶಿಷ್ಠ ಕೇಳ್ತಿರೋ ಪ್ರಶ್ನೆಗಳು ಕೇಸ್ಗೆ ಯಾವ ಸಹಾಯನೂ ಮಾಡ್ತಿಲ್ಲ ಯುವರ್ ಆನರ್. ಯಾವ ಪ್ರೂಫು ಇಲ್ಲದೆ ಸುಮ್ಮನೆ ಹೇಳಿದ್ದನ್ನೇ ಹೇಳಿಸಿ ಕೋರ್ಟ್ ಸಮಯ ಹಾಳು ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಯುವರ್ ಆನರ್. ಮಹಾಸ್ವಾಮಿಗಳೇ, ನಮ್ಮ ನ್ಯಾಯಾಂಗದ ಮೂಲ ತತ್ವ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಒಬ್ಬ ಬಡವನೋ ಭಿಕ್ಷುಕನ ಹೊಟ್ಟೆ ಹಸುವಿಂದ 5 ರೂಪಾಯಿ ಬಂದ್ ಕದ್ರೆ ಅವನನ್ನ ಕಳ್ಳ ಅಂತ ಬ್ರ್ಯಾಂಡ್ ಮಾಡಿ ಹಿಗ್ಗಾಮುಗ್ಗ ಥಳಿಸುತ್ತೆ ನಮ್ಮ ಸಮಾಜ. ಮುಂದೆ ಅವನೇನೇ ಮಾಡಿದ್ರು ನಮ್ಮ ಸಮಾಜ ಅವನು ನೋಡುವ ದೃಷ್ಟಿನೇ ಬೇರೆ ಥರ ಇರುತ್ತೆ. ಅಂಥದ್ರಲ್ಲಿ ನನ್ನ ಕ್ಲೈಂಟ್ ವಿಕ್ರಾಂತ್ ವಸಿಷ್ಠ ಅವ್ರ ಮೇಲೆ ಬಂದಿರೋದು ಕೊಲೆ ಆಪಾದನೆ. ಈ ಆಪಾದನೆಯಲ್ಲಿ ಯಾವುದೇ ತರಹದ ಹುರುಳು ಕೂಡ ಇಲ್ಲ, ಆತ ಅಪರಾಧಿನೂ ಅಲ್ಲ. ಇದನ್ನ ಪ್ರೂವ್ ಮಾಡೋದಕ್ಕೆ ನನಗೆ ಸಮಯ ಬೇಕು ಮೈಲಾಡ್. ನಾನು ನಿಮ್ಮ ಹತ್ರ ಕೇಳ್ಕೊತಿರೋದು ಕೂಡ ಅದನ್ನೇ. ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ರಾನರ್. ಯುವರ್ ಆನರ್, ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ದೊರೆಸ್ವಾಮಿ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ವಿಟ್ನೆಸ್ ಬಾಕ್ಸಿಗೆ ಕರೆಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಎಸ್, ಪ್ರೊಸೀಡ್. ಥ್ಯಾಂಕ್ ಯು. ದೊರೆಸ್ವಾಮಿ, ದೊರೆಸ್ವಾಮಿ ಅವರು, ನೀವಿರೋದು ಶಿವಾಜಿನಗರದಲ್ಲಿ ಅಲ್ವಾ? ಹೌದು ಸರ್. ಈಗ ಆಲ್ರೆಡಿ ನಿಮ್ಮ ಹೆಸರಲ್ಲಿ ಒಂದು ಮರ್ಡರ್ ಕೇಸ್ ಬುಕ್ ಆಗಿದೆ. ನೀವು ಬೇಲ್ ಮೇಲೆ ಹೊರಗಡೆ ಬಂದಿದ್ದೀರಾ, ಆಮ್ ಐ ರೈಟ್? ಹಾಗಾದ್ರೆ ನೀವು ಒಬ್ಬ ಹ್ಯಾಬಿಚುವಲ್ ಅಫೆಂಡರ್. ದುಡ್ಡಿಗಾಗಿ ಸುಪಾರಿ ತಗೊಳ್ಳೋದು, ಆಕ್ಸಿಡೆಂಟ್ ಮಾಡಿ ಜೀವ ಹಾನಿ ಮಾಡೋದು ನಿಮ್ಮ ಕಸ್ಬು ಅಲ್ವಾ? ಆಲ್ ರೈಟ್, ಮುಂದಕ್ಕೆ ಹೋಗೋಣ.
ನಿಮ್ಮ ಪ್ರಕಾರ ವಿಕ್ರಾಂತ್ ವಸಿಷ್ಠ ಅವರು ಧ್ರುವ ವಸಿಷ್ಠ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ರು ಅಂತ ಹೇಳಿಕೆ ನೀಡಿದ್ದೀರಾ, ಹೌದಾ? ಹೌದು ಸರ್. ನಿಮಗೆ ವಿಕ್ರಾಂತ್ ವಸಿಷ್ಠಗೆ ಹೇಗೆ ಪರಿಚಯ? ಐ ಮೀನ್, ನೀವೊಬ್ಬ ಸುಪಾರಿ ಕಿಲ್ಲರ್, ದುಡ್ಡು ತಗೊಂಡು ಆಕ್ಸಿಡೆಂಟ್ ಮಾಡ್ತೀರಾ, ಕೊಲೆಗಳನ್ನ ಮಾಡ್ತೀರಾ. ಬಟ್ ವಿಕ್ರಾಂತ್ ವಸಿಷ್ಠ ಪ್ರಸಿದ್ಧವಾದ ಬಿಸ್ನೆಸ್ ಮ್ಯಾನ್. ನಿಮ್ಮಿಬ್ರು ಹೇಗೆ ಪರಿಚಯ ಆಯಿತು? ಯಾರ ಮುಖಾಂತರ ನೀವು ಭೇಟಿ ಮಾಡಿದ್ರಿ? ಹೌ? ಅದು ಸರ್, ಪರಿಚಯ ಇರೋರೇ ಫೋನ್ ಮಾಡೋದು. ಸುಪಾರಿ ಕೊಡೋರು ಅವರ ನಿಜವಾದ ಹೆಸರು, ಅವರ ಐಡೆಂಟಿಟಿ ನಿಮ್ಮ ಹತ್ರ ಯಾಕೆ ರಿವೀಲ್ ಮಾಡ್ತಾರೆ ದೊರೆಸ್ವಾಮಿ? ಸರ್, ಅದನ್ನ ಅವ್ರ ಹತ್ರನೇ ಕೇಳಬೇಕು ಸರ್. ನಾನೇ ಹೇಳ್ತೀನಿ, ನೀವು ಕೇಳಿ. ಅವರ ಅಫಿಷಿಯಲ್ ನೇಮ್ ವಿಕ್ರಾಂತ್ ವಸಿಷ್ಠ. ಫ್ಯಾಮಿಲಿಯವರು, ಪರಿಚಯದವರು, ಅವ್ರ ಸ್ನೇಹಿತರು ಬಿಟ್ರೆ ಎಲ್ಲರೂ ಅವ್ರನ್ನ ಕರೆಯೋದು ವಿಕ್ರಾಂತ್ ವಸಿಷ್ಠ ಅಂತಾನೆ. ವಿಕ್ಕಿ ಅಂತ ಯಾರೂ ಕರೆಯಲ್ಲ. ವಿಕಿ ಸರ್, ನೀವು ಹೇಳಿದ ಕೆಲಸನ ಪ್ರಾಬ್ಲಮ್ ಇಲ್ಲದೆ ಮುಗಿಸ್ಬಿಡ್ತೀನಿ.